ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಶ್ರೋತೃಗಳೇ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಅಂಬುಜಾ BN ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅನುಪಮ. ನೋಡಿ, ತಾಯ್ತನ ಅನ್ನೋದು ಹೆಣ್ಣಿಗೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ವಿಶೇಷ ಕೊಡುಗೆ. ಪ್ರತಿ ಹೆಣ್ಣು ಗರ್ಭಿಣಿಯಾದಾಗ ಆರೋಗ್ಯವಂತ ಮಗು ಬೇಕು ನನಗೆ ಅಂತ ಕನಸು ಕಟ್ಕೊಂಡಿರ್ತಾಳೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ತುಂಬಾ ಖಿನ್ನತೆಗೆ ಹೋಗೋದಿರ್ಬೋದು. ನಿಜ. ಆಕೆಯ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಕೆಲವೊಂದ್ಸಲ ಗರ್ಭ ಧರಿಸೋದೇ ಕಷ್ಟ ಆಗ್ಬಿಡುತ್ತೆ. ತೊಡಕಿನ ಗರ್ಭ ಅಂತ ಹೇಳ್ತೀರಾ ನೀವು. ಈ ತೊಡಕಿನ ಗರ್ಭಧಾರಣೆ ಅಂದ್ರೆ ಏನು ನಿಮ್ಮ ಪ್ರಕಾರ? ಆಕ್ಚುಲಿ ಇದು ಪ್ರೆಗ್ನೆನ್ಸಿ ಬಂದ್ಬಿಟ್ಟು ಅದು ನಾರ್ಮಲ್ ಫಿಸಿಯೋಲಾಜಿಕಲ್ ಪ್ರೋಸೆಸ್. 70 to 80% ಆಫ್ ದ ಟೈಮ್ಸ್ ಎಲ್ಲಾ ಪ್ರೆಗ್ನೆನ್ಸಿಗಳು ಲೋ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು. ಯಾವ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಶುರು ಆಗುತ್ತೋ ಅದಕ್ಕೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ತಾಯಿಗೆ, ಇಲ್ಲ BP ಇರುತ್ತೆ, ಇಲ್ಲ ಶುಗರ್ ಇರುತ್ತೆ, ಇಲ್ಲ ಅನೀಮಿಯಾ ರಕ್ತಹೀನತೆ ಇರುತ್ತೆ, ಇಲ್ಲ ಮೊದಲು ಅವ್ರಿಗೆ ಗರ್ಭಕೋಶದ ಮೇಲೆ ಏನೋ ಒಂದು ಸರ್ಜರಿ ಆಗಿರುತ್ತೆ, ಮೊದಲನೇದು ಸಿಸೇರಿಯನ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು ಅಬಾರ್ಷನ್ ಆಗೋಯ್ತು ನಮ್ಗೆ ಗೊತ್ತಿರೋರ್ಗೆ, ಮತ್ತೆ 9ನೇ ತಿಂಗಳಲ್ಲಿ ಮಗು ಹಂಗೆ ಹೊಟ್ಟೆಲೆ ಸತ್ತೋಯ್ತು, ಅದೆಲ್ಲ ಕೇಳಿರ್ತೀರ ಅಲ್ವಾ? ಈ ತರ ಎಲ್ಲ ನಡೆದಾಗ ನಾವು ಅದಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಬಹುಶಃ ಈ ತೊಡಕಿನ ಗರ್ಭಧಾರಣೆ ಅನ್ನೋದು ತಾಯಿ ಗರ್ಭಧರಿಸುವ ವಯಸ್ಸನ್ನು ಆಧರಿಸಿದ್ಯಾ? ತುಂಬಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ಯಾಕ್ಟರ್ ತಾಯಿ ವಯಸ್ಸು ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಯಾವ ವಯಸ್ಸಿನಲ್ಲಿ ಒಬ್ಬ ಹೆಣ್ಣು ಗರ್ಭಧರಿಸಿದರೆ ಒಳ್ಳೆಯ ಆರೋಗ್ಯವಂತ ಮಗುವನ್ನ ಪಡೆಯಬಹುದು? ಐಡಿಯಲ್ ಏಜ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ 21, 22ರಿಂದ 29, 30. ಅವಾಗ ಫರ್ಟಿಲಿಟಿ ಫಲತ್ವ ಅಂತಾರಲ್ಲ ಅದು ಕೂಡ ಜಾಸ್ತಿ ಇರುತ್ತೆ. ಮತ್ತೆ ಐಡಿಯಲ್ ಏಜ್ ಅದು. ಪ್ರೆಗ್ನೆನ್ಸಿ 20 ವರ್ಷದ ಒಳಗಡೆ ಆದ್ರೆ ಅದಕ್ಕೆ ನಾವು ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಮತ್ತೆ 35 ವರ್ಷದ ಮೇಲಾದ್ರೆ ಅದಕ್ಕೆ ಎಲ್ಡರ್ಲಿ ಪ್ರೈಮೀಸ್ ಅಂತ ಕರಿತೀವಿ. ಆವಾಗ ಅವ್ರದೇ ಸಮಸ್ಯೆಗಳು ಶುರು ಆಗುತ್ತೆ 35 ವರ್ಷದ ನಂತರ. 20 ವರ್ಷದ ಒಳಗಡೆ ಅಂದ್ರೆ ಇನ್ನ ಅವ್ರಿಗೆ ಮೆಚುರಿಟಿನೇ ಸರಿಗಿರಲ್ಲ, ಬೋತ್ ಮೆಂಟಲಿ ಅಂಡ್ ಫಿಸಿಕಲಿ. ಮತ್ತೆ ಟೀನೇಜ್ ಪ್ರೆಗ್ನೆನ್ಸೀಸ್ ಅಲ್ಲಿ BP ಬರೋ ಚಾನ್ಸಸ್ ತುಂಬಾ, ರಕ್ತಹೀನತೆ ಕೊರತೆ ಇರುತ್ತೆ, ತಿಳುವಳಿಕೆ ಇರೋದಿಲ್ಲ. ಅದೇ ಈ 35 ವರ್ಷದ ನಂತರ ಆದ್ರೆ ಅವ್ರಿಗೆ ಶುಗರು BP ಎಲ್ಲ ಮೊದಲೇ ಶುರು ಆಗಿರಬಹುದು, ಅಥವಾ ಪ್ರೆಗ್ನೆನ್ಸಿ ಆದಾಗ ಕೂಡ ಬರೋ ಚಾನ್ಸಸ್ ಉಂಟು. ಹಾಗಾಗಿ ಇತ್ತೀಚೆಗೆ ಈ ತೊಡಕಿನ ಗರ್ಭಧಾರಣೆಯನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅನ್ನುವ ಮಾತನ್ನ ಕೇಳಿದ್ದೇವೆ. ಯಾಕೆಂತಂದ್ರೆ ಇವತ್ತಿನ ಯುವ ಜನತೆಯ ಮನಸ್ಥಿತಿನೇ ಆಗಿದೆ ಅಲ್ವೇ? ಅವರು ಮದ್ವೆ ಆಗೋದು ಪ್ಲಾನ್ ನಿಧಾನ ಮಾಡ್ತಾರೆ. ಕೆರಿಯರ್ ಅನ್ಬಿಟ್ಟು ಮದ್ವೆನೆ ಮೊದಲೆಲ್ಲ 22, 23, 24ಕ್ಕೆಲ್ಲ ಆಗಿರೋದು. ಈಗ 30 ದಾಟಿದ್ರು, 35 ದಾಟಿದ್ರು ಇನ್ನ ನಾವು ತಯಾರಿಲ್ಲ ಮದ್ವೆಗೆ ಅಂತಾನೆ ಹೇಳ್ತಾರೆ. ಸೊ ಅದೊಂದು ಕಾರಣ, ಡಿಲೇಡ್ ಮ್ಯಾರೇಜ್. ಎರಡನೇದು, ಮದ್ವೆ ಆದ್ಮೇಲೆ ನಾವು ನಮ್ಮ ಕೆರಿಯರ್ ಅಲ್ಲಿ ಮೇಲ್ ಬರ್ಬೇಕು ಅನ್ಬಿಟ್ಟು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಪ್ರೆಗ್ನೆನ್ಸಿ ಆಗದೇ ಕಷ್ಟ ಆಗುತ್ತೆ. ಆವಾಗ ಅವ್ರು ಟ್ರೀಟ್ಮೆಂಟ್ ತಗೊಳ್ಳಕ್ ಶುರು ಮಾಡ್ಬೇಕು. ಇನ್ನ ಕೆಲವ್ರಿಗೆ ಸಮಯಕ್ಕೆ ಸರಿಯಾಗಿ ಮುಟ್ಟಾಗೋದಿಲ್ಲ, ಅದರಿಂದ ಕೂಡ ಈ ತೊಡಕಿನ ಗರ್ಭಧಾರಣೆ ಉಂಟಾಗುತ್ತೆ. ಸಮಯಕ್ಕೆ ಸರಿಗೆ ಮುಟ್ಟಾಗದಿದ್ರೆ ಅದಕ್ಕೆ ಮೋಸ್ಟ್ ಕಾಮನ್ ಕಾಸ್ ಪಾಲಿಸಿಸ್ಟಿಕ್ ಓವರೀಸ್ ಅಂತೀವಿ, PCOD. ಹೌದು, ಅದು ಸಮಯಕ್ಕೆ ಸರಿಗೆ ಮುಟ್ಟಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಓವ್ಯುಲೇಷನ್ ಅನ್ನೋ ಪ್ರೋಸೆಸ್ ಯಾವಾಗ ಆಗುತ್ತೆ ಅಂತ ಟ್ರ್ಯಾಕ್ ಮಾಡಕ್ಕಾಗಲ್ಲ. ಓವ್ಯುಲೇಷನ್ ಅಂದ್ರೆ ಪ್ರತಿ ತಿಂಗಳು ಮೊಟ್ಟೆ ಬರುತ್ತೊಂದು ಓವರಿಯಿಂದ. ಆ ಸಮಯದಲ್ಲಿ ಗಂಡ ಹೆಂಡತಿ ಸೇರಿದಾಗ ಸ್ಪರ್ಮು ಮತ್ತೆ ಎಗ್ಗು ಯುನೈಟ್ ಆಗಿ ಪ್ರೆಗ್ನೆನ್ಸಿ ಆಗೋದು. ಸೊ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಓವ್ಯುಲೇಷನ್ ಟ್ರ್ಯಾಕ್ ಮಾಡಕ್ಕಾಗಲ್ಲ, ಆವಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಆಗುತ್ತೆ. ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಕೂಡ ಮುಟ್ಟು ಸರಿಗ್ ಬರಲ್ಲ. ಮತ್ತೆ ತುಂಬಾ ಗಾತ್ರ ಒಬೇಸಿಟಿ ಇದ್ರೂ ಕೂಡ ಮುಟ್ಟು ಸರಿಗ್ ಬರಲ್ಲ. ಸೊ ಇವೆಲ್ಲ ಕೆಲವು ಕಾರಣಗಳು ಇರೆಗ್ಯುಲರ್ ಪೀರಿಯಡ್ಸ್ಗೆ. ಸೊ ಅದು ಒಂದು ಕಾರಣ ಫಾರ್ ಡಿಲೇಡ್ ಪ್ರೆಗ್ನೆನ್ಸಿ. ಹಾಗಾದ್ರೆ ತೊಡಕಿನ ಗರ್ಭಧಾರಣೆಯನ್ನ ತಡಿಬೇಕು ಅಂತಂದ್ರೆ ಒಬ್ಬ ಹೆಣ್ಣು ತನ್ನ ಜೀವನ ಶೈಲಿಯನ್ನ ಹೇಗಿಟ್ಕೋಬೇಕು, ಒಂದು ಯಾವ ಸಮಯದಲ್ಲಿ ಗರ್ಭ ಧರಿಸಬೇಕು, ಈ ವಿಷಯವನ್ನೆಲ್ಲ ನೀವು ನಮ್ಮ ಕೇಳುಗರಿಗೆ
ಸ್ವಲ್ಪ ಹೇಳ್ಬೇಕಾಗುತ್ತೆ. ಖಂಡಿತ. ಈಗ ನಾವೇನ್ ಇವಾಗ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್ ಅಂತೀವಿ. ಬಸ್ರಿ ಆಗಕ್ ಮೊದ್ಲೇ ಅವರು ಗೈನಕಾಲಜಿಸ್ಟ್ ನ ಮೀಟ್ ಮಾಡಿ ಯಾವ್ದು ಅವ್ರಿಗೆ ಒಳಿತು ಅಂತೆಲ್ಲ ತಿಳ್ಕೊಳ್ಳಿ. ಅದಕ್ಕೆ ಪ್ರೀ ಪ್ರೆಗ್ನೆನ್ಸಿ ಕೌನ್ಸಿಲಿಂಗ್. ಸೊ ಪ್ರತಿ ಮದ್ವೆ ಆಗಿರೋ ಗಂಡು ಹೆಣ್ಣು ಅವ್ರದೆಲ್ಲ ಮದ್ವೆ ಕೆಲ್ಸಗಳೆಲ್ಲ ಮುಗಿಸಿದ್ಮೇಲೆ ಫಸ್ಟ್ ಕೆಲಸ ನಾವೇನ್ ಅಡ್ವೈಸ್ ಮಾಡ್ತೀವಿ, ಗೈನಕಾಲಜಿಸ್ಟ್ ನ ನೋಡಿ ನೀವ್ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತೀರಾ, ಪ್ರೆಗ್ನೆನ್ಸಿ ಇನ್ನು ಎಷ್ಟು ದಿನ ನಾವು ನಿಧಾನ ಮಾಡಬಹುದು, ಮತ್ತೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಹೆಂಗೆ ತಡೆಗಟ್ಟೋದು. ಸುಮ್ನೆ ಅವರು ರೆಡಿ ಇರಲ್ಲ, ಪ್ರೆಗ್ನೆಂಟ್ ಆಗ್ಬಿಡ್ತಾರೆ, ಮತ್ತೆ ಅವಾಗ ಮಗು ಬೇಡ ಅಂತ ಓಡಾಡೋದು, ಅದಕ್ಕೆ ಎಷ್ಟೊಂದು ಮಾರ್ಗಗಳು ಹುಡುಕೋದು, ಮತ್ತೆ ಸೋಂಕಾಗೋದು, ಇದೆಲ್ಲ ಆಗುತ್ತೆ. ಅದರಿಂದ ಅವ್ರು ಫಸ್ಟ್ ಗೈನಕಾಲಜಿಸ್ಟ್ ನ ಮೀಟ್ ಮಾಡಿ ಪ್ರೆಗ್ನೆನ್ಸಿ ಅವ್ರಿಗೆ ಎಷ್ಟು ವರ್ಷ ಬೇಡ, 1 ವರ್ಷ ಬೇಡವಾ, 2 ವರ್ಷ ಬೇಡವಾ, ಸೊ ಅದಕ್ಕೆ ಅದೇ ತರ ಪ್ರಪೋರ್ಷನೇಟ್ ಆಗಿ ನಾವು ಮೆಥಡ್ಸ್ ಹೇಳ್ತೀವಿ. ಮತ್ತೆ ಪ್ರೆಗ್ನೆಂಟ್ ಆಗಕ್ ಮೊದಲು ಪ್ರತಿ ಮಹಿಳೆನು ಅಕಸ್ಮಾತ್ ಅವ್ರ ದಪ್ಪ ಇದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು ತೂಕ ಕಮ್ಮಿ ಮಾಡ್ಕೋಬೇಕು. ಮತ್ತೆ ಅವ್ರ ಶುಗರು, BP, ಥೈರಾಯ್ಡ್ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ನೋಡ್ಕೋಬೇಕು. ಮತ್ತೆ ಫೋಲಿಕ್ ಆಸಿಡ್ ಅನ್ನೋ ಒಂದು ವೈಟಮಿನ್, ಅದು ತುಂಬಾ ಎಸೆನ್ಷಿಯಲ್ ವೈಟಮಿನ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರ್ಗೆ ಮತ್ತೆ ಪ್ರೆಗ್ನೆನ್ಸಿ ಆದವ್ರು ಕೂಡ. 5 mg ಫೋಲಿಕ್ ಆಸಿಡ್ ಪ್ರತಿದಿನ ಅಟ್ಲೀಸ್ಟ್ 3 ತಿಂಗಳ ಮೊದಲು, ಗರ್ಭ ಧರ್ಸಕ್ 3 ತಿಂಗಳ ಮೊದಲು ತಗೊಂಡ್ರೆ ಕ್ವಾಲಿಟಿ ಆಫ್ ಎಗ್ ಚೆನ್ನಾಗಿರುತ್ತೆ. ಅದು ತುಂಬಾ ಮುಖ್ಯ. ಮತ್ತೆ ಪ್ರೆಗ್ನೆಂಟ್ ಆಗಿ ಫಸ್ಟ್ 3 months ಅದು ಕಂಪಲ್ಸರಿ ತಗೊಳ್ಳೇಬೇಕು. ಯಾಕಂದ್ರೆ ಮಗುನು ಹೆಲ್ತಿ ಆಗಿರುತ್ತೆ. ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್, ಒಂದೊಂದ್ಸಲಿ ತಲೆ ಬುರುಡೆನೇ ಇರಲ್ಲ, ತಲೆನಲ್ಲೆಲ್ಲ ನೀರ್ ಸೇರ್ಕೊಂಡ್ಬಿಟ್ಟಿರುತ್ತೆ, ಅನೆನ್ಕೆಫೆಲಿ ಅಂತೀವಿ, ಹೈಡ್ರೋಕೆಫೆಲಸ್ ಅಂತೀವಿ, ಮತ್ತೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್, ಇವೆಲ್ಲ ಫೋಲಿಕ್ ಆಸಿಡ್ ತಗೊಂಡಾಗ ಈ ತರ ಡಿಫೆಕ್ಟ್ಸ್ ಪರ್ಸೆಂಟೇಜ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ. ಸ್ಟಡೀಸ್ ಹೇಳಿದೆ ಅದು. ಸೊ 3 ತಿಂಗಳು ಮೊದಲೇ ಫೋಲಿಕ್ ಆಸಿಡ್ ತಗೋಬೇಕು. ಮತ್ತೆ ಮೊದಲು 3 ತಿಂಗಳು ಫೋಲಿಕ್ ಆಸಿಡ್ ಕಂಪಲ್ಸರಿ ತಗೊಳ್ಳೇಬೇಕು. ಆವಾಗ ಎಷ್ಟು ನಾವು ಹೆಲ್ತಿ ಪ್ರೆಗ್ನೆನ್ಸಿ ಆಗುತ್ತೋ ಅಷ್ಟು ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಆ ಭ್ರೂಣ ಕೂಡ ಗರ್ಭಕೋಶದಲ್ಲೇ ಇರೋದಿಲ್ಲ, ಆ ಒಂದು ಟ್ಯೂಬ್ ನಲ್ಲಿ ಎಷ್ಟೊಂದ್ಸಲ ಗರ್ಭ ಕಟ್ಟುತ್ತೆ ಅನ್ನುವ ಮಾತನ್ನು ಕೂಡ ಕೇಳಿದಿವಿ. ಅದನ್ನು ಕೂಡ ನೀವು ತೊಡಕಿನ ಗರ್ಭಧಾರಣೆ ಅಂತಾನೆ ಹೇಳ್ತೀವಿ. ಹೌದು, ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ ನಾವು ಅದನ್ನ. ಜನರಲಿ ಫರ್ಟಿಲೈಸೇಷನ್ 2 ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ ಗರ್ಭಕೋಶದ ಪಕ್ಕ. ಅಂಡಾಶಯ 2, ಓವರಿ 2 ಫೆಲೋಪಿಯನ್ ಟ್ಯೂಬ್. ಫರ್ಟಿಲೈಸೇಷನ್ ಫೆಲೋಪಿಯನ್ ಟ್ಯೂಬ್ ಅಲ್ಲಾಗಿ ಮತ್ತೆ ಅದು ಇಂಪ್ಲಾಂಟೇಶನ್ ಗರ್ಭಕೋಶದಲ್ಲಿ ಆಗುತ್ತೆ. ಒಂದೊಂದ್ಸಲಿ ಏನಾಗುತ್ತೆ, ಇನ್ಫೆಕ್ಷನ್ ಇರುತ್ತೆ ಕೆಳಗಡೆ ವೆಜೈನಾ ಅಲ್ಲಿ, ವೈಟ್ ಡಿಸ್ಚಾರ್ಜ್ ಅದೆಲ್ಲ ಹೇಳ್ತಾರಲ್ಲ ಕಂಪ್ಲೇಂಟ್ಸ್ ಪೇಷಂಟ್. ಇನ್ಫೆಕ್ಷನ್ ಇದ್ದಾಗ ಅದು ಫರ್ಟಿಲೈಸೇಷನ್ ಆಗಿ ಮೂವ್ ಆಗಲ್ಲ, ಓವಮ್ ಸ್ಪರ್ಮ್. ಸೊ ಟ್ಯೂಬ್ ಅಲ್ಲೇ ಆಗ್ಬಿಟ್ರೆ ಅದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇನ್ಫೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಕಾಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ. ಮತ್ತೆ ಸ್ವಲ್ಪ ವಯಸ್ಸಾದ್ಮೇಲೆ ಆದ್ರೂ ಆತರ ಆಗುತ್ತೆ. ಮತ್ತೆ ಈ IVF ಟೆಸ್ಟ್ ಟ್ಯೂಬ್ ಬೇಬಿ ಅಂತೀವಲ್ಲ, IVF ಟ್ರೀಟ್ಮೆಂಟ್ ಅಲ್ಲೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ. ಅದು ಒಂಥರ ಲೈಫ್ ಥ್ರೆಟನಿಂಗ್. ಸರಿಗೆ ನಾವು ನೋಡ್ಕೊಳ್ಳಿಲ್ಲ ಮೊದಲೇ, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಸರಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ತಾಯಿ ಜೀವಕ್ಕೆ ಅಪಾಯ ಆಗೋದು. ನೀವು ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗೋದು ಎಲ್ಲಿ ಗರ್ಭ ಕಟ್ಟಿದೆ ಅಂತ. ಸೊ ಪ್ರತಿ ಹೆಂಗಸು ಅವಳಿಗೆ ಮಿಸ್ಡ್ ಪೀರಿಯಡ್ಸ್ ಆದಾಗ ಮನೆಯಲ್ಲಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋತಾಳೆ. ಅದರಲ್ಲಿ 2 ಲೈನ್, ಒಂದು C ಅಂತಿರುತ್ತೆ, ಒಂದು T ಅಂತಿರುತ್ತೆ. 3 ಡ್ರಾಪ್ ಯೂರಿನ್ ಹಾಕಿದಾಗ C ಕೆಳಗಡೆ ಬಂದ್ರೆ ಒಂದೇ ಲೈನ್ ಬಂದ್ರೆ ನೆಗೆಟಿವ್, 2 ಲೈನ್ C ಕೆಳಗಡೆನೂ ಬಂದು T ಕೆಳಗಡೆನೂ ಬಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ಕೂಡಲೇ ಮನೇಲಿ ಎಲ್ಲರಿಗೂ ಸಂತೋಷದ ವಾತಾವರಣ. ಆ ನ್ಯೂಸ್ ಹೇಳದೆ ಒಂದ್ ಸಂತೋಷದ ವಾತಾವರಣ. ಆಮೇಲೆ ಅವ್ರ ಗೈನಕಾಲಜಿಸ್ಟ್ ನ ನೋಡ್ಬೇಕು. ಸೊ ಗೈನಕಾಲಜಿಸ್ಟ್ ಫಸ್ಟ್ ಕೆಲಸ ಏನ್ ಮಾಡ್ತಾರೆ, ಅವ್ರದ್ದು ಹಿಸ್ಟ್ರಿ ಎಲ್ಲ ತಗೊಂಡು ಒಂದು ಡೇಟಿಂಗ್ ಸ್ಕ್ಯಾನ್ ಅಂತ ಕಳಿಸ್ತೀವಿ. ಫಸ್ಟ್ 6 to 7 weeks ಅಲ್ಲಿ ಸ್ಕ್ಯಾನಿಂಗ್ ಕಂಪಲ್ಸರಿ. 3 ಕಾರಣಕ್ಕೆ. ಒಂದು, ಯಾವಾಗ ನಿಂತಿದೆ ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳೋದಕ್ಕೆ. 2ನೇದು, ಗರ್ಭಕೋಶದಲ್ಲಾಗಿದ್ಯಾ ಇಲ್ಲ ಪಕ್ಕದಲ್ಲಾಗಿದ್ಯಾ. ನೀವು ಹೇಳಿದ್ರಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ, ಅದು ಫಸ್ಟ್ ಸ್ಕ್ಯಾನ್ ಅಲ್ಲೇ ಗೊತ್ತಾಗುತ್ತೆ. 3ನೇದು, ಅಕಸ್ಮಾತ್ ಟ್ವಿನ್ಸ್ ಇದೆಯಾ, ಟ್ರಿಪ್ಲೆಟ್ಸ್ ಇದೆಯಾ ಅಂತ ಇದು ಮೊದಲನೇ ಸ್ಕ್ಯಾನ್ ಅಲ್ಲೇ ಇವು 3 ಗೊತ್ತಾಗುತ್ತೆ. ಅಂದ್ರೆ ಆರಂಭದಲ್ಲೇ ಗೊತ್ತಾಗುತ್ತೆ. ಆರಂಭದಲ್ಲಿ 6 ರಿಂದ 7 weeks ಅಲ್ಲಿ ನಮಗ್ ಗೊತ್ತಾಗುತ್ತೆ. ಒಬ್ಬೊಬ್ಬರಿಗೆ ಇರೆಗ್ಯುಲರ್ ಪೀರಿಯಡ್ ಇರೋರಿಗೆ ಅವ್ರಿಗೆ ಡೇಟೇ ನೆನಪಿರಲ್ಲ, ಯಾವಾಗ ಲಾಸ್ಟ್ ಪೀರಿಯಡ್ ಡೇಟ್ ಅಂತ. ಕೆಲವರು ಮರ್ತೂ ಬಿಟ್ಟಿರ್ತಾರೆ. ಹಂಗಾಗಿ ಡೇಟಿಂಗ್ ಸ್ಕ್ಯಾನ್ ಅಂತೀವಿ. ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಕೊಡೋದಕ್ಕೆ ನಮ್ಗೆ ಆ ಸ್ಕ್ಯಾನ್ ತುಂಬಾ ಮುಖ್ಯ. ಮತ್ತೆ ಮಗು ಹೆಲ್ತಿ ಆಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ನಮ್ಗೆ ಫಸ್ಟ್ ಮಗು ಹಾರ್ಟ್ ಬೀಟ್ ನೋಡ್ಬೇಕು. ಅದು 6 to 7 weeks, 6 ರಿಂದ 7 ವಾರದಲ್ಲಿ ಮಗು ಹಾರ್ಟ್ ಬೀಟ್ ಶುರು ಆಗುತ್ತೆ. ಸೊ ಆ ಹಾರ್ಟ್ ಬೀಟ್ ನೋಡಿದಾಗ ಈ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿದೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಲ್ಲ, ಒಂದೇ ಮಗು ಇರೋದು ಅಂತ ನಮಗೆ ಖಚಿತ ಆಗುತ್ತೆ.
ಡಾಕ್ಟರ್, ಇನ್ನ ಕೆಲವರಿಗೆ ಗರ್ಭಧಾರಣೆ ಆದ ನಂತರ 1 ತಿಂಗಳು ಅಥವಾ 2 ತಿಂಗಳು ಆದ ನಂತರ ಕೆಲವರಿಗೆ ರಕ್ತಸ್ರಾವ ಆಗೋದಕ್ಕೆ ಶುರು ಆಗುತ್ತೆ. ಆಗಲೂ ಕೂಡ ಬಹಳ ಗಾಬರಿ ಆಗ್ತಾರೆ. ಹೌದು, ಕರೆಕ್ಟ್. ಅದಕ್ಕೆ ನಾವು ಮಿಸ್ಕ್ಯಾರೇಜ್, ಥ್ರೆಟನ್ಡ್ ಅಬಾರ್ಷನ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಸ್ಮಾಲ್ ಪರ್ಸೆಂಟೇಜ್ ಅಲ್ಲಿ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತೀವಿ. ನಾರ್ಮಲ್ ಪ್ರೆಗ್ನೆನ್ಸಿ ಆಗಿದ್ರು ಕೂಡ ಒಂಚೂರು ತಿಂಗಳು ಮುಟ್ಟು ಬರಲ್ವಾ, ಆ ತರ ಆಗುತ್ತೆ. ಕೆಲವರಿಗೆ ಮಗು ಆರೋಗ್ಯವಾಗಿಲ್ಲ, ಏನಾದ್ರೂ ಕ್ರೋಮೋಸೋಮಲ್ ಅನಾಮಲೀಸ್ ಆತರ ಎಲ್ಲ ಇದ್ರೆ ಅದು ಪ್ರಕೃತಿ, ನೇಚರ್ಸ್ ವೇ ಆಫ್ ಗೆಟಿಂಗ್ ರಿಡ್ ಆಫ್ ಅನ್ಹೆಲ್ತಿ ಬೇಬೀಸ್ ಅಂತ. ಸೊ ಅದು ಆರೋಗ್ಯವಾಗಿ ಇಲ್ದಿರೋ ಮಗು ಅಂದ್ರೆ ತನ್ನಷ್ಟಕ್ಕೆ ತಾನೇ ನೇಚರ್ ವಿಲ್ ಟ್ರೈ ಟು ಪುಷ್ ಇಟ್ ಔಟ್. ಸೊ ಅದೊಂದು ಅಬಾರ್ಷನ್. ಇನ್ನ ಕೆಲವರಿಗೆ PCOD ಇರೋರು ಕನ್ಸೀವ್ ಆದ್ರೆ ಅವ್ರಿಗೆ ಸ್ವಲ್ಪ ಹಾರ್ಮೋನ್ ಸಮಸ್ಯೆ ಇರುತ್ತೆ, ಅಂತವ್ರಿಗೆ ಕೂಡ ಸ್ಪಾಟಿಂಗ್ ಶುರು ಆಗುತ್ತೆ. ಸೊ ಅದನ್ನೆಲ್ಲ ನಾವು ನಿಲ್ಲಿಸಬಹುದು. ಬಟ್ ಈ ಕ್ರೋಮೋಸೋಮಲ್ ಅನಾಮಲಿಯಿಂದ ಆಗೋ ಬ್ಲೀಡಿಂಗು ಅನ್ಹೆಲ್ತಿ ಬೇಬೀಸ್ ಇಂದ ಅದು ಹೆಂಗಾದ್ರೂ ಇಟ್ ವಿಲ್ ಗೆಟ್ ಅಬಾರ್ಟೆಡ್, ಮಿಸ್ಕ್ಯಾರೇಜ್ ಆಗೋಗುತ್ತೆ. ನೋಡಿ, ತೊಡಕಿನ ಗರ್ಭಧಾರಣೆ ಬಗ್ಗೆ ಎಷ್ಟೊಂದೆಲ್ಲ ನೀವು ವಿಷಯ ಹೇಳ್ತಾ ಇದ್ದೀರಾ. ನಮ್ಮ ಈಗಿನ ಹೆಣ್ಣು ಮಕ್ಕಳು ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ನೋಡಿ, ಆರೋಗ್ಯವಂತ ಸಮಾಜ ಬೇಕು ಅಂತಂದ್ರೆ ಆರೋಗ್ಯವಂತ ಮಕ್ಕಳು ಬೇಕಾಗುತ್ತೆ. ಆರೋಗ್ಯವಂತ ಮಕ್ಕಳು ಬೇಕು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಸರಿಯಾದ ಸಮಯದಲ್ಲಿ ಗರ್ಭ ಧರಿಸಬೇಕು, ಮತ್ತೆ ಆರೋಗ್ಯವಂತ ಮಗುವನ್ನ ಸಮಾಜಕ್ಕೆ ಕೊಡುವಂತಹ ಜವಾಬ್ದಾರಿ ಕೂಡ ಅವ್ರ ಮೇಲಿರುತ್ತೆ. ಅದೇ ಗರ್ಭ ಸಂಸ್ಕಾರ ಅಂದ್ರೆ ಅದೇ ನಿಜ. ಇದ್ರ ಬಗ್ಗೆ ಎಲ್ಲ ನಮ್ಮ ಹೆಣ್ಮಕ್ಳು ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಈ ತೊಡಕಿನ ಗರ್ಭಧಾರಣೆ ಬೇರೆ ಯಾವ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ? ನೀವಾಗ್ಲೇ ಹೇಳ್ತಾ ಇದ್ರಿ, ಹೆಣ್ಮಕ್ಳು ತುಂಬಾ ಕುಳ್ಳಗಿದ್ರು ಕೂಡ 145 ಸೆಂಟಿಮೀಟರ್, ನಮ್ಗೆ 5 ಫೀಟ್ ಇದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಟ್ರೈ ಮಾಡಬಹುದು ಅಂತೆಲ್ಲ ಇರುತ್ತೆ. 145 ಸೆಂಟಿಮೀಟರ್ ಕೆಳಗಡೆ ಇದ್ರೆ ಅದು ಪ್ಯಾಸೇಜ್ ಪೆಲ್ವಿಸ್ ಅಂತೀವಲ್ಲ, ಮಗು ಇರೋ ಜಾಗ, ಅದರಿಂದ ಮಗು ಇಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಬಂದು, ಇಲ್ಲ ಬರದೇ ಇಲ್ಲ ಅಂತವ್ರಿಗೆ ನಾವು ಸಿಸೇರಿಯನ್ ಮಾಡಿ ತೆಗಿಬೇಕಾಗತ್ತೆ. ಮೊದಲನೇದು ವಯಸ್ಸು, ಎರಡನೇದು ಅವ್ರ ತೂಕ, ಮೂರನೇದು ಅವ್ರದ್ದು ಹೈಟ್. ಇವು 3 ನಂತರ ಬರೋದು ರಕ್ತಹೀನತೆ, ಅನೀಮಿಯಾ. ಭಾರತದಲ್ಲಿ ತುಂಬಾ ಕಾಮನ್ ಅದು ಅನೀಮಿಯಾ ಇದ್ರೂ ಕೂಡ ಅದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಮತ್ತೆ 4ನೇದು ಇವಾಗ ತಾಯಿದು ಬ್ಲಡ್ ಗ್ರೂಪ್ ನೆಗೆಟಿವ್ ಆಗಿರುತ್ತೆ, ಗಂಡಂದು ಪಾಸಿಟಿವ್ ಇರುತ್ತೆ. ಸೊ ಆ ಮಗುದು ಯಾವುದು ಅಂತ ನಮ್ಗೆ ಗೊತ್ತಿರಲ್ಲ. 50% ತಾಯಿದ್ ಬರ್ಬೋದು, 50% ತಂದೆದ್ ಬರೋದು. ಸೊ RH ನೆಗೆಟಿವ್ ಪ್ರೆಗ್ನೆನ್ಸಿ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಮತ್ತೆ ಮೆಡಿಕಲ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟಿಸ್, BP, ಮತ್ತೆ ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಆಸ್ತಮಾ ಇರುತ್ತೆ, ಫಿಟ್ಸ್ ಇರುತ್ತೆ. ಇವೆಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಮತ್ತೆ ಇತ್ತೀಚಿನ ಹೆಣ್ಣು ಮಕ್ಕಳಿಗೆ ಮೋಜು ಮಸ್ತಿ ಎಲ್ಲ ಜಾಸ್ತಿ ಹೌದು, ತಮ್ಮನ್ ತಾವು ಒಗ್ಗಿಸ್ಕೊಂಡ್ಬಿಡ್ತಾರೆ. ಅವ್ರದ್ದು ಕೂಡ ಅವ್ರಿಗೂ ಆಲ್ಕೋಹಾಲ್ ಕನ್ಸಂಪ್ಷನ್, ಸ್ಮೋಕಿಂಗ್, ಮತ್ತೆ ಡ್ರಗ್ಸ್ ಇವೆಲ್ಲ ತಗೊಳ್ಳೋರ್ಗೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ 3 ಮಂತ್ಸ್ ಅಲ್ಲಿ, ಅಥವಾ ಅಬ್ನಾರ್ಮಲ್ ಬೇಬೀಸ್ ಆಗೋದು ಚಾನ್ಸಸ್. ಸೊ ಅದನ್ನೆಲ್ಲ ನಾವು ಅವ್ರ ಫಸ್ಟ್ ವಿಸಿಟ್ ಆಗಿ ಬಂದಾಗ್ಲೇ ಕೇಳ್ತೀವಿ, ನಿಮ್ಗೆ ಏನಾದ್ರು ಹ್ಯಾಬಿಟ್ಸ್ ಇದೆಯಾ ಅಂತ. ಹ್ಯಾಬಿಟ್ಸ್ ಇದ್ರೆ ಅಬ್ಸಲ್ಯೂಟ್ಲಿ ಸಿಗರೆಟ್, ಆಲ್ಕೋಹಾಲ್ ತಗೊಳ್ಳೇಬಾರ್ದು ಅಂತ ಅವ್ರಿಗೆ ನಾವು ಸ್ಟ್ರಿಕ್ಟ್ ಆಗಿ ಅಡ್ವೈಸ್ ಮಾಡ್ತೀವಿ. ಮತ್ತೆ ಏನ್ ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀರಾ ಈಗಿನ ಹೆಣ್ಣು ಮಕ್ಕಳಿಗೆ? ಒಂದು, ಜೀವನ ಶೈಲಿನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ದಿನ ವ್ಯಾಯಾಮ, ನಿಮ್ಗೆ ಎಷ್ಟೇ ಕೆಲಸ ಇರ್ಲಿ, ಒಂದ್ 1/2-3 ಗಂಟೆ ವ್ಯಾಯಾಮ ಮಾಡಿ, ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ, ಮತ್ತೆ ಔಟ್ಸೈಡ್ ಫುಡ್, ಜಂಕ್ ಫುಡ್, ಫ್ರೈಡ್ ಫುಡ್ ಬಿಡಿ, ಮತ್ತೆ ಚಟಗಳಿದ್ರೆ ಅದರಿಂದ ಆಚೆಗೆ ಬನ್ನಿ, ಐಡಿಯಲ್ ವೇಟ್ ಮೇಂಟೈನ್ ಮಾಡಿ, ಮತ್ತೆ ವರ್ಷಕ್ಕೊಂದ್ಸಲಿ ಚೆಕ್ಅಪ್ ಮಾಡಿಸ್ಕೊಳ್ಳಿ ನಿಮ್ಮನ್ನೇ. ವಿನಾಕಾರಣ ಪ್ರೆಗ್ನೆನ್ಸಿ ಮುಂದೂಡಬೇಡಿ. ಕೆರಿಯರು ಇಂಪಾರ್ಟೆಂಟು, ತಾಯಿತನೂ ಇಂಪಾರ್ಟೆಂಟು, ವಿನಾಕಾರಣ ಮುಂದೂಡಬೇಡಿ. ಮತ್ತೆ ಪೀರಿಯಡ್ಸ್ ಮಿಸ್ ಆದ ಕೂಡಲೇ ಕರೆಕ್ಟ್ ಟೈಮ್ಗೆ ನಿಮ್ ಗೈನಕಾಲಜಿಸ್ಟ್ ನ ನೋಡಿ ಅವ್ರು ಏನ್ ಹೇಳ್ತಾರೋ ಬ್ಲಡ್ ಟೆಸ್ಟ್ಗಳು, ಸ್ಕ್ಯಾನ್ಗಳು ಅದೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ. ಫೋಲಿಕ್ ಆಸಿಡ್ ಮೆಡಿಸಿನ್ ಕರೆಕ್ಟ್ ಆಗಿ ತಗೊಳ್ಳಿ 3 ಮಂತ್ಸ್ ಬಿಫೋರ್ ಯು ಪ್ಲಾನ್, ಮತ್ತೆ 3 ಮಂತ್ಸ್ ನಂತರ. ಇದಿಷ್ಟು ಅವ್ರು ಮಾಡಿದ್ರೆ 90% ಆಫ್ ದ ಟೈಮ್ಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿನ ನಾವು ತಡೆಗಟ್ಟಬಹುದು. ಬಹಳ ಒಳ್ಳೆ ಮಾತನ್ನ ಹೇಳಿದ್ದೀರಾ ಡಾಕ್ಟರ್ ಅಂಬುಜಾ ಅವರೇ. ನಮ್ಮ ಹೆಣ್ಣು ಮಕ್ಕಳು ಮತ್ತೆ ಎಲ್ಲರೂ ಕೂಡ, ಎಲ್ಲ ಕುಟುಂಬಸ್ಥರು ಕೂಡ ಇದನ್ನ ಗಮನಿಸ್ತಾರೆ. ಯಾಕೆಂತಂದ್ರೆ ನೋಡ್ತಾ ಇದೀವಿ ನಾವೇನೆ, ಮದುವೆ ಆಗಿ 5-6 ವರ್ಷ ಆದ್ರೂ ಕೂಡ ಮಕ್ಕಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತಿನ ನಿಮ್ಮ ಮಾತು ಅವರ ಕಣ್ಣು ತೆರೆಸುತ್ತೆ ಅಂತ ನಾವು ಕೂಡ ಆಶಿಸೋಣ. ಸಾಕಷ್ಟು ಒಳ್ಳೆ ಮಾತನ್ನ ಆಡಿದ್ದೀರಾ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಅಂಬುಜಾ BN, ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಬೆಂಗಳೂರು. ಇವರೊಂದಿಗೆ MS ಅನುಪಮಾ. ಪ್ರಸ್ತುತಿ AV ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು
ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ನಮಸ್ಕಾರ, ನಾನು ಡಾಕ್ಟರ್ ಅಂಬುಜಾ BN ಅಂತ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಇಂದ. ಎಲ್ಲಾ ಹೆಣ್ಮಕ್ಳು ನೀವೇನಾದ್ರೂ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದು ಗರ್ಭಿಣಿ ಅಂತ ಗೊತ್ತಾದಾಗ ಗಾಬರಿ ಪಡುವಂತ ಅವಶ್ಯಕತೆ ಏನಿಲ್ಲ. ನಾವು ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್ ಸದಾ ನಿಮ್ಗೆ ಅಡ್ವೈಸ್ ಮಾಡೋದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ. ನಿಮ್ಗೆ ಏನೇ ತೊಂದರೆ ಆದ್ರೂ ನೀವು ಯಾವಾಗ್ಲಾದ್ರೂ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. 8095559998 ಅಲ್ಲಿ ಕಾಲ್ ಮಾಡಿ. ಮತ್ತೊಮ್ಮೆ ನಂಬರ್ ನೀವು ಕೇಳಿಸ್ಕೊಳ್ಳಿ, 8095559998 ಅಲ್ಲಿ ಕಾಲ್ ಮಾಡಿ. ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.